Hi friends, my name is Likith. I am studying in first year at Gurukula College. ನಾನು ತಗೊಂತಿರೋದು ಚಾಪ್ಟರ್ 2 ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಅದರಲ್ಲಿ ಮೊನೇರಾ, ಪ್ರೋಟಿಸ್ಟಾ, ಫಂಗೈ, ಪ್ಲಾಂಟಾ, ಅನಿಮೇಲಿಯಾ. RS ವಿಟೇಕರ್ 1969ನಲ್ಲಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನು ಮಾಡಿದ್ರು. ಅವು ಯಾವ್ಯಾವ ಅಂದ್ರೆ ಮೊನೇರಾ, ಪ್ರೋಟಿಸ್ಟಾ, ಫಂಗೈ, ಪ್ಲಾಂಟಾ, ಅನಿಮೇಲಿಯಾ. ಈ 5 ಕಾನ್ಸೆಪ್ಟ್ ಅಲ್ಲಿ ನಾನು ತಗೊಂತಿರೋದು ಮೊನೇರಾ. ಮೊನೇರಾ ಹೇಗಿರುತ್ತೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನಾನು ಹೇಳ್ತೀನಿ. ಸೆಲ್ ಟೈಪ್ ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಆಬ್ಸೆಂಟ್ ಆಗಿರುತ್ತದೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಆಬ್ಸೆಂಟ್ ಆಗಿರುತ್ತದೆ, ಮತ್ತೆ ಸೆಲ್ ವಾಲ್ ನಾನ್ ಸೆಲ್ಯುಲೋಸಿಕ್ ಆಗಿರ್ತವೆ. ಅವು ಮೈಕ್ರೋ ಆರ್ಗಾನಿಸಮ್ಸ್ ಆಗಿರ್ತವೆ ಮತ್ತು ಅವು ಬರಿಗಣ್ಣಿಂದ ನೋಡಕ್ಕಾಗಲ್ಲ, ಮೈಕ್ರೋಸ್ಕೋಪ್ ಇಂದನೇ ನೋಡ್ಬೇಕು. ಅದರಲ್ಲಿ ಶೇಪ್ಸ್ ಬರ್ತವೆ, 4 ಕ್ಯಾಟಗರೀಸ್ ಗಳನ್ನು ಹೊಂದಿರ್ತವೆ. ಅವು ಯಾವ್ಯಾವ ಅಂದ್ರೆ ಸ್ಪೆರಿಕಲ್ ಶೇಪ್, ಅದು ಕಾಕಾಯ್, ಮತ್ತೆ ರಾಡ್ ಶೇಪ್ ಆಗಿರ್ತದೆ, ಬೆಸಿಲೈ ಆಗಿರ್ತದೆ. ಸ್ಪೈರಲ್ ಶೇಪ್, ಸ್ಪೈರೆಲ್ಲಮ್ ಮತ್ತೆ ಸ್ಪೈರೆಲ್ಲಾ. ಕಾಮನ್ ಶೇಪ್ ವಿಬ್ರಿಯಾ ಆಗಿರುತ್ತದೆ. ಮತ್ತೆ ಆರ್ಕಿಬ್ಯಾಕ್ಟೀರಿಯಾ ಅಂದ್ರೆ ಸೆಟ್ ಆಫ್ ಎನ್ವಿರಾನ್ಮೆಂಟ್ ಅಲ್ಲಿ ಇರುತ್ತೆ. ಅವು ಯಾವ್ಯಾವ ಅಂದ್ರೆ ಹಾಟ್ ಸ್ಪ್ರಿಂಗ್ಸ್, ಥರ್ಮೋ ಆಸಿಡೋಫೈಲ್ಸ್, ಸಾಲ್ಟಿ ಏರಿಯಾ ಆಲೋಫೈಲ್ಸ್, ಮಾರ್ಷಿ ಏರಿಯಾ ಮೆಥಿನೋಜನ್ಸ್. ಮತ್ತೆ ಇವು ಇಷ್ಟರಲ್ಲಿ ಒಳಗೊಂಡಿರ್ತದೆ. ಯು ಬ್ಯಾಕ್ಟೀರಿಯಾ ಅಂದ್ರೆ ಏನು? ಯು ಬ್ಯಾಕ್ಟೀರಿಯಾ ಅಂದ್ರೆ ಥೌಸಂಡ್ ಆಫ್ ಬ್ಯಾಕ್ಟೀರಿಯಾ ಅಥವಾ ಯು ಬ್ಯಾಕ್ಟೀರಿಯಾ ಅಂತಾನು ಕರಿತೀವಿ, ಮತ್ತೆ ಟ್ರೂ ಬ್ಯಾಕ್ಟೀರಿಯಾ ಅಂತಾನು ಕರಿತೀವಿ. ಅದ್ರ ಕಾಸಸ್ ಏನು? ಕನ್ವರ್ಷನ್ ಆಫ್ ಮಿಲ್ಕ್ ಇಂಟು ಕರ್ಡ್. ಹಾಲು ಮೊಸರಾಗೋದಕ್ಕೆ ಅದು ಒಂದು ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗ್ಬೇಕು, ಅದಕ್ಕೆ ಕನ್ವರ್ಷನ್ ಆಫ್ ಮಿಲ್ಕ್ ಇಂಟು ಕರ್ಡ್. ನೈಟ್ರೋಜನ್ ಫಿಕ್ಸೇಷನ್, ಮತ್ತೆ ಆಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತೀವಿ ಯು ಬ್ಯಾಕ್ಟೀರಿಯಾ. ಮತ್ತೆ ಡಿಸೀಸಸ್ ನ ಕೋಲೆರಾ, ಟೆಟೆನಾ, ಟೈಫಾಯ್ಡ್, ಸಿಟ್ರಸ್ ಮತ್ತೆ ಇವನ್ನೆಲ್ಲ ಒಳಗೊಂಡಿರ್ತದೆ. ಮೈಕೋಪ್ಲಾಸ್ಮಾ ಅಂದ್ರೆ ಸ್ಮಾಲೆಸ್ಟ್ ಲೈವ್ ಸೆಲ್ ಆಗಿರ್ತದೆ. ಮತ್ತೆ ದೇ ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್ ಇಲ್ದಲೆ ಸರ್ವೈವ್ ಮಾಡಬಹುದು. ದೇ ಲ್ಯಾಕ್ ಸೆಲ್ ವಾಲ್ ಅಂದ್ರೆ ಸೆಲ್ ವಾಲ್ ಇರಲ್ಲ, ಆಬ್ಸೆಂಟ್ ಆಗಿರುತ್ತದೆ. ದೇ ಆರ್ ಪ್ಯಾಥೋಜೆನಿಕ್ ಆಗಿರ್ತದೆ ಮೆನಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಪ್ಲಾಂಟ್ಸ್ಗೆ ಡಿಸೀಸ್ ಅನ್ನು ಕಾಸ್ ಮಾಡುತ್ತದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್.